ಮನಸ್ಸಿನ ಆಸೆ ಇವಳು. ಮನ ಸೇರಿದವಳು ಮನೆ ಸೇರಿದ್ರೆ ನನ್ನ ಲೈಫ್ ಸೂಪರ್. ದಿನ ಭಯ ಜಾಸ್ತಿ ಆಗ್ತಾ ಇದೆ. ಹೌದಾ? ಆಂಜನೇಯನ ಗುಡಿಗೆ ಹೋಗಿ ತಾಯಿ ತಕ್ಕಂತಾನೆ. ಗಣೇಶ್, ನೀನು ಹಿಂಗೆ ತಮಾಷೆ ಮಾಡ್ಕೊಂಡಿರೋ. ನಮ್ಮಮ್ಮ ಅವನಿಗೆ ಕೊಟ್ಟು ಮದುವೆ ಮಾಡ್ತಾರಷ್ಟೇ. ಆಮೇಲೆ ನೀನು ಅದೇ ಗುಡಿ ಮುಂದೆ ಚಲವಿನ ಚಿತ್ರ ಮಹಾದೇಶನ ಥರ ಅಂತ ಓಡಾಡ್ತಿರ್ಬೇಕಷ್ಟೇ. ಯಾಕೆ ಅಪ್ಪ ನಾನು ಏನು ಕೇಳಿದ್ದಕ್ಕೂ ಇಲ್ಲ ಅಂತ ಹೇಳಿಲ್ಲ. ನಿಮ್ಮಿಬ್ಬರ ವಿಷಯದಲ್ಲೂ ಹಾಗೆ ಆಗಲಿ ಅನ್ನೋದೇ ನನ್ನ ಆಸೆ. ನಮ್ಮಮ್ಮಂದೇ ಭಯ. ಮುಂದೆ ಆಗೋದಕ್ಕೆ ಇವತ್ತೇ ನೆಮ್ಮದಿ ಪಡ್ಕೋಬಾರ್ದು. ನಮ್ಮ ಆಸೆ ಅಂತ ನಿಮ್ಮ ಮದುವೆ ಹಾಗೆ ಆಗುತ್ತೆ. ಡೋಂಟ್ ವರಿ. ಆದರೆ ವಿಚಾರದಲ್ಲಿ ಇದನ್ನು ಅವರಪ್ಪ ತಾನೆ ನಿಮ್ಮಮ್ಮನ ತರ್ಲೆ ಮೇಲೆ ಹೋಗ್ಲಿಕ್ಕಂದ್ರೆ ಏನಾಯ್ತು ಸರ್, ಬೇಜಾರಲ್ಲಿ ಬರ್ತಾ ಇದ್ದೀರಾ? ಅದು ನಿನಗೆ ಗೊತ್ತಲ್ವ, ನನ್ನ ಮಗಳು ಮದುವೆ ವಿಚಾರದಲ್ಲಿ ನನ್ನ ಆಸೆ ಕನಸು ಏನು ಅಂತ. ಗೊತ್ತು. ಏನಾಯ್ತು? ಪ್ಲಾನ್ ಪ್ರಕಾರ ನಡೀತಿದೆಯಲ್ವಾ? ನಡೀತಾ ಇದೆ ಸರಿ, ಆದರೆ ಯಾಕೋ ನನ್ನ ಆಸೆಗಳು ಕನಸುಗಳು ನೆರವೇರೋದಿಲ್ಲ ಅನ್ನಿಸ್ತಾ ಇದೆ. ಇವತ್ತು ನನ್ನ ಮಗಳು ಯಾರ ಜೊತೆನೋ ಪಾರ್ಕಲ್ಲಿ ತಿರುಗಾಡೋದನ್ನು ನೋಡಿದೆ. ಹೌದಾ? ಏನು ಮಾಡೋದು ಇವಾಗ? ನಿಮ್ಮ ಮಗಳೇನಾದರೂ ತಪ್ಪದಾರಿ? ಚಚೆ, ನನ್ನ ಮಗಳು ತಪ್ಪು ಮಾಡೋದಿಲ್ಲ, ಆದರೆ ಪ್ರೀತಿನೇ ತಪ್ಪಲ್ವೇ? ನಾಳೆ ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಕೇಳಿದ್ರೆ ಆ ಹುಡುಗ ಯಾರು ಅಂತ ತಿಳ್ಕೊಂಡ್ಮೇಲೆ ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಅಲ್ಲಿವರೆಗೂ ಕೂಲಾಗಿರಿ ಸರ್. ಸರಿ, ನಿನ್ನಿಂದೊಂದು ಸಹಾಯ ಬೇಕೀಗ. ಹೇಳಿ ಸರ್, ಏನು ಮಾಡಬೇಕು? ಅದು ಸಂಜೆ ಮಾತಾಡೋಣ ಸರ್. ಅದು ಬರಲಿ. ಅಣ್ಣ, ಶುದ್ಧತೆ ಕಾಲ ಅಲ್ಲ ಇದು, ವೈರಲ್ ಲ್ಯಾಂಗ್ವೇಜ್. ಅದಣ್ಣ ಸರಿ, ನಾನು ಇವ್ರ ಜೊತೆ ಪರ್ಫೆಕ್ಟಾಗಿ ಮಾತಾಡ್ಬೇಕು. ಮೊದಲು ಇಲ್ಲಿಂದ ಕಳ್ಸ್ಕೋ. ಪೈರಟ್ ಅಲ್ಲ, ಪ್ರೈವೇಟು. ಎಕ್ಸಾಕ್ಟ್ಲಿ, ಮೊದಲು ಕಳ್ಸಿ. ನಾಸೆಯ ಫ್ಲವರ್ ಬೆಳದಿಂಗಳ ಬ್ಯೂಟಿ, ಈ ಸಿಂಗಲು ಬಾಡಿಗೆ ಜೋಡಿಯಾಗಿ ಬರುವೆಯ. ಯಾಕೋ ಯಾವ ಮಗ್ಲಲ್ಲಿ ಅದ್ ಬಂದೆ? ನಿನ್ನ ಮಗಳು. ಎಲ್ರಿಗೂ ಎಡ ಬಲ ಅಂತ ಎರಡು ಮಗಳಿದ್ರೆ ನಂಗಿರೋದು ಒಂದೇ ಮಗಳು, ಅದು ನಿನ್ನ ಮಗಳು. ಹೌದಾ? ಶನಿ ತುಂಬಾ ತರ ಕಾಟ ಕೊಡ್ತಾನಂತೆ. ನಂಗೆ ಒಂದೇ ಥರ, ನಿನ್ ಥರ ಹೆಗ್ಲೇರಿದಾನೆ. ಹೆಗಿಲಲ್ಲ, ಹಾರ್ಟು. ಹೆಣ್ಣು ಜಾತಿಯಲ್ಲಿ ನನಗಿಷ್ಟ ಆಗಿರೋ ಹುಡುಗಿ ಅಂದರೆ ಅದು ನೀನೇ. ನೋಡು ಗಂಡು, ಥೂ, ತಿರ್ಬೋಕಿ ಜಾತಿಗೆ ಮಹಾರಾಜ ಅಂತಿದ್ರೆ ಅದು ನೀನೇ. ಆ ಮುಸುಡಿ, ಆ ಶರ್ಟು, ಥೂ. ನೀನು ಯಾವಾಗ ಬಂದೆ ಇಷ್ಟ ಹತ್ರ? ಅವಳು ಅಂದಿದ್ದೇನಾದ್ರೂ ಕೇಳಿಸ್ಕೊಂಡ? ಇಲ್ಲ, ಅದಕ್ಕೇನು ಥೂ ನಂಗಿತ್ತು. ಲೇ, ಇಷ್ಟು ಕಾಲೇ ಬಾ, ಇದೆ ನಿಂಗೆ. ನಡಿ, ಆಯ್ತು. ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಹೇಳಮ್ಮ, ಏನದು? ದುಡ್ಡು ಬೇಕಾಗಿತ್ತಾ? ಇಲ್ಲ, ಅದು ಒಂದು ಹುಡುಗ ನನ್ನ ಇಷ್ಟಪಡ್ತಾ ಇದ್ದಾನೆ. ಹೌದಾ? ನಿಮ್ಗೇನಾದ್ರು ತೊಂದರೆ ಕೊಡ್ತಾ ಇದ್ದಾನ? ಹೇಳು, ಪೊಲೀಸ್ಗೆ ಹೇಳಿ ಒಳಗಡೆ ಹಾಕ್ಸೋಣ. ಇಲ್ಲ, ಅದು ನಾನೂನು. ಅಂದ್ರೆ ನೀವಿಬ್ರು ಪ್ರೀತಿ ಮಾಡ್ತಾ ಇದ್ದೀರಾ? ನಾನು ಹೂ ಅಂದ್ರೆ ಮದುವೆ ಛತ್ರದಲ್ಲಿ, ಇಲ್ಲ ಅಂದ್ರೆ ದೇವಸ್ಥಾನದಲ್ಲಿ. ಇಲ್ಲ ಪಾಪ, ಅದು ಸರಿ ಸರಿ, ನಿಮ್ಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ನಾನು. ನಿನ್ನ ಇಷ್ಟನೇ ನನ್ನ ಇಷ್ಟ. ಹುಡುಗನ್ ಕರಿ, ಮಾತಾಡೋಣ. ಇಲ್ಲ ಅಂದ್ರೆ ನಾವೇ ಹೋಗಿ ಅವ್ರ ಮನೆಯಲ್ಲಿ ಮಾತಾಡೋಣ. ಅಪ್ಪ ಮಗಳಿಗೆ ನಾನು ಎಕ್ಸ್ಟ್ರಾ ಪ್ಲೇಯರ್ ತರ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅಂದ್ರೆ ನನ್ನ ಆಸೆಗಳು ಇಲ್ಲ.
ಸುಮ್ಮನೆ ಇದ್ರೆ ಆಗಲ್ಲ. ನಾನು ಏನಾದರೂ ಮಾಡಬೇಕು. ನನ್ನ ಮಗಳು ಗಿರೀಶ್ನೇ ಮದುವೆ ಆಗಬೇಕು. ಅಣ್ಣ ನೀನು ಬದಲಾಗಬೇಕಣ್ಣ, ಇಲ್ಲಾಂದ್ರೆ ಅದಕ್ಕೆ ನೀನು ರನ್ಔಟ್ ಮಾಡಿ ಬೇರೆಯವ್ರ ಜೊತೆ ಪಾರ್ಟ್ನರ್ಶಿಪ್ ಶುರು ಮಾಡ್ಬಿಡ್ತಾರಣ್ಣ. ಹೌದು, ನಿನ್ನ ಕಜಿನ್ ಕಾಲೇಜ್ಗೆ ಹೋಗ್ತಾನಲ್ವಾ? ಕಜಿನ್ ಅಲ್ಲ ಅಣ್ಣ, ಅದು ಕಜಿನ್ನು. ಎಕ್ಸಾಕ್ಟ್ಲಿ, ಅವನ್ನ ಬರೀ ಹೇಳು. ಯಾಕೆ ಈಗ ಲವ್ ಟ್ರ್ಯಾಕ್ ಫಿಕ್ಸ್ ಮಾಡೋದಕ್ಕೆ ಕಾಲೇಜ್ ಹುಡುಗರು, ಮದುವೆ ಟ್ರ್ಯಾಕ್ ಫಿಕ್ಸ್ ಮಾಡೋದಕ್ಕೆ ಪುರೋಹಿತರು. ಮೈ ನ್ಯೂ ಗಾದೆ ಹೆಂಗೆ ಬರೀ ಹೇಳು. ಲೈ ಗೊಗಯ್ಯ, ನಿನ್ನ ತಮ್ಮ ಆ ಥರ ಅಲ್ಲ ತಾನೇ? ಲೈ ಹುಡುಗಿರ್ಲ ಥೂ ಅನ್ನ ಬನ್ನಿ, ಯಾಕೆ ಹಂಗೆ ನೋಡ್ತೀಯಾ? ಲೈ ಗೊಗಯ್ಯ, ಅಣ್ಣ ಲಾಂಗ್ ತೋರಿಸಿ ಭಯ ಹುಟ್ಟಿಸೋಷ್ಟು ಈಸಿ ಅಲ್ಲ ಅಣ್ಣ ಪ್ರೀತಿ ಅಂದರೆ. ಪ್ರೀತಿ ಅಂದರೆ ತಾನಾಗಿ ತಾನೇ ಹುಟ್ಟಬೇಕು. ಲವ್ ಗೋವಿಂದ, ಹೇಳ ನಾನೇನು ಮಾಡಬೇಕು ಅಂತ. ಅಣ್ಣ ನಿಮ್ಮ ಲುಕ್ಕು ಚೇಂಜ್ ಮಾಡ್ಬೇಕಣ್ಣ. ಲುಕ್ಕ ಯಾಕೆ? ಲುಕ್ಕಲ್ಲೇ ಟ್ರಿಕ್ ಮಾಡಿ ಬುಕ್ ಮಾಡೋ ಕಾಲ ಇದು. ನಿಮ್ಮ ಈ ಲುಕ್ಕು ಹುಡುಗಿರಿಗೆ ಸಿಕ್ಕಾಗೋ ಥರ ಇದೆ ಅಣ್ಣ. ಗುರು, ಸರ್, ನನ್ನ ಮಗಳ ದಾರಿಯಿಂದ ಗಣೇಶನ್ ದೂರ ಮಾಡ್ದಂಗೆ ಆ ರೌಡಿಗೂ ಏನಾದರೂ ಮಾಡೋದಲ್ವಾ? ಸರ್, ಅದಕ್ಕೆ ನಾವೇನು ಮಾಡಬೇಕಾಗಿಲ್ಲ ಸರ್. ಜಸ್ಟ್ ಒಂದು ಗಗನಿಗೆ ಫೋನ್ ಮಾಡಿ ಅಷ್ಟೇ ಸಾಕು. ಇದು ಮಿಕ್ಕಿದ್ದೆಲ್ಲ ಅವನೇ ನೋಡ್ಕೊಳ್ತಾನೆ. ಒಂದು ಸೆಂಟಿಮೆಂಟಲ್ ಡೈಲಾಗ್ ಕೊಡಿದ್ರೆ ಅಷ್ಟೇ ಸಾಕು. ಸರಿ. ಗಗನ್, ಮದುವೆಗೆ ಇನ್ನೊಂದು ವಾರ ಇದೆ. ಯಾಕೋ ನಿನ್ನ ಅಳಿಯ ಆಗಿ ಪಡೆಯೋದಕ್ಕೆ ನಂಗೆ ಯೋಗ ಇಲ್ಲ ಅಂತ ಕಾಣುತ್ತೆ. ಅಂಕಲ್, ಯು ಡೋಂಟ್ ವರಿ. ಗೀತಾ ಹಾಸ್ಯಮಣೆ ಏರೋವರೆಗೂ ಗಂಡು ಅವನೇ. ಆದರೆ ಹಾಸ್ಯಮಣೆ ಏರಿದ್ಮೇಲೆ ಅವಳ ಜೊತೆ ಕೂತ್ಕೊಳ್ಳೋದು ನಾನು. ಗೀತಾ, ನಾನೇನು ಬಿಡಲ್ಲ. ಇವನೇನು ಹಸೆಮಣೆ ಇರೋವರೆಗೂ ಅವನೇ ಗಂಡು ಅಂತಾನೆ? ನನ್ನ ಮಗಳು ಮದುವೆ ನನಗೇ ಸಸ್ಪೆನ್ಸ್ ಸ್ಟೋರಿ ಆಗಿದೆ. ಸರಿ. ಯಾರ್ದೋ ಮದುವೆ ಮಂಟಪ, ಗಂಡು ನಾನು, ತಾಳಿ ಕಟ್ಟೋನು ನಾನೇ. ಆದರೆ ಯಾರಿಗೂ ಗೊತ್ತಿಲ್ಲ. ಫ್ಲವರ್ ಒಂದಾದರೆ ಅದರಿಂದ 4 ಬಟರ್ಫ್ಲೈಗಳು. ಅವಳ ಮನಸ್ಸಲ್ಲಿದ್ದಾನೆ ಗಣೇಶ. ಉಳಿದವರು ಅವಳನ್ನ ಪಡೆಯೋಕ್ಕಾಗ್ತಾ ಇದ್ದಾರೆ ನಾನಾವೇಶ. ಎಲ್ರಿಗಿದೆ ಅವಳ ಮೇಲೆ ಆಸೆ, ಆದರೆ ಯಾರಿಗೆ ಕಾದಿದೆಯೋ ಹತಾಶೆ. ಕ್ವಶನ್ ಕೇಳಬೇಡಿ, ಆನ್ಸರ್ಗೆ ತಲೆನೇ ಕೆಡಿಸ್ಕೋಬೇಡಿ. ಜಸ್ಟ್ ವೇಟ್ ಮಾಡಿ ನೋಡಿ, ಶೀಘ್ರದಲ್ಲೇ ಬರ್ತಾ ಇದೆ ನಮ್ಮ ಹೊಸ ಧಾರಾವಾಹಿ ಆಸೆ ಹತಾಶೆ ನಡುವೆ ಬದುಕು.